ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ 6 ಪೀಸು ಸ್ಯಾರಿ ಪೆಟಿಕೋಟು ಕಟಿಂಗ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಆನ್ಲೈನ್ ಕ್ಲಾಸಸ್ ಕೋರ್ಸ್ನ ಮಾಡಿದ್ದೀನಿ. ಅದು ಇನ್ನೂ ಸ್ವಲ್ಪ ದಿನ ಆಫರಲ್ಲಿರುತ್ತೆ. 2 ವೀಕ್ಸ್ ಬ್ಯಾಕು ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಆಫರ್ ಕೊಟ್ಟಿದ್ದೆ. 2 ವೀಕ್ಸಿಂದ ಸಾಕಷ್ಟು ಜನ ಆ ಆನ್ಲೈನ್ ಕ್ಲಾಸಸ್ ಕೋರ್ಸ್ನ ತೊಗೊಂಡಿದ್ದಾರೆ, ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ತಾ ಇದ್ದಾರೆ. ನಾನು 1 ಇಯರ್ ಬ್ಯಾಕ್ ಈ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೆ, ಎಲ್ಲ ರೆಕಾರ್ಡೆಡ್ ವೀಡಿಯೋಸು. ಅದನ್ನು ಏನು ಮಾಡಿದ್ದೀನಿ ಅಂದರೆ ಈಗ ಟೋಟಲ್ ಎಲ್ಲ ವೀಡಿಯೋಸ್ನ ಸೇರಿಸಿ ಒಂದು ಆಫರ್ನ ಕೊಟ್ಟಿದ್ದೀನಿ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ವಿಡಿಯೋ ಓಪನ್ ಆಗುತ್ತೆ ನಿಮಗೆ. ಆ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ತೊಗೊಳ್ಬೇಕು, ಡೌಟ್ ಬಂದರೆ ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಬೇಕು, ಏನೆಲ್ಲ ತಿಳಿಸ್ಕೊಡ್ತೀನಿ ಆನ್ಲೈನ್ ಕ್ಲಾಸಸ್ ಆ ಕೋರ್ಸಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಒಂದು ಸಾರಿ ಆ ವಿಡಿಯೋನ ನೋಡಿ ನೀವು ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಈಗ ಈ ವಿಡಿಯೋದಲ್ಲಿ ನಿಮಗೆ ಈ 6 ಪೀಸು ಸ್ಯಾರಿ ಪೆಟಿಕೋಟು ಯಾವ ರೀತಿ ಕಟಿಂಗ್ ಮಾಡೋದಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಪಾಪ್ಲಿನ್ ಕ್ಲಾತು 2 ಮೀಟ್ರ್ ತೊಗೊಂಡಿದ್ದೀನಿ. ಈ 6 ಪೀಸ್ ಸ್ಯಾರಿ ಪೆಟಿಕೋಟ್ ಕಟಿಂಗ್ ಮಾಡೋದಕ್ಕೆ ನೋಡಿ, ಈ 2 ಮೀಟ್ರ್ ಕ್ಲಾತ್ ಏನಿದೆಯೋ ಈ ರೀತಿ ಡಬಲ್ ಫೋಲ್ಡಿಂಗು, ಓಕೆನಾ, ಡಬಲ್ ಫೋಲ್ಡಿಂಗ್ ಇರುತ್ತೆ. ಫೋಲ್ಡಿಂಗು ನಮ್ಮ ಸೈಡ್ ಇರಲಿ. ಈ 2 ಮೀಟ್ರ್ ಕ್ಲಾತಲ್ಲಿ ಲೆಂತು 35 ಇಂಚು, ಓಕೆನಾ, ಲೆಂತು 35 ಇಂಚು ಲೆಂತ್ ಇದ್ದರೆ ಮಾತ್ರ 2 ಮೀಟ್ರ್ ಬಟ್ಟೆ ಸಾಕಾಗುತ್ತೆ. 35 ಇಂಚ್ ಲೆಂತ್ ಮೇಲೆ ಇದ್ದರೆ 2 ಕಾಲು 2.5 ಮೀಟ್ರ್ವರೆಗೂ ಬೇಕಾಗುತ್ತೆ. ಯಾಕೆ ಅಂದರೆ 1 ಮೀಟ್ರ್ ಕ್ಲಾತಲ್ಲಿ 39 ಇಂಚ್ ಬರುತ್ತೆ. ಆ 39 ಇಂಚಲ್ಲಿ ಒಂದು 4 ಇಂಚ್ವರೆಗೂ ನಮಗೆ ಪಟ್ಟಿ ಮತ್ತು ನಾಡಾಗೆ ಮತ್ತು ಕೆಳಗಡೆ ಫೋಲ್ಡಿಂಗ್ ಮಾಡೋದಕ್ಕೆ, ಮೇಲ್ಗಡೆ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ, ಮಾರ್ಜಿನ್ಸ್ ಎಲ್ಲ ಟೋಟಲ್ಲು ಒಂದು 4 ಇಂಚು ಎಕ್ಸ್ಟ್ರಾ ಕ್ಲಾತ್ ಬೇಕಾಗುತ್ತೆ. ಆ 4 ಇಂಚ್ ಎಕ್ಸ್ಟ್ರಾ ಕ್ಲಾತ್ನ ನಾವು ಕಟ್ ಮಾಡಿದಾಗ ನಮಗೆ ಇನ್ನು ಮಿಕ್ಕೋದೇ ಇದು 35 ಇಂಚ್ ರೆಡಿ. 35 ಇಂಚು ಸ್ಯಾರಿ ಪೆಟಿಕೋಟ್ ಲೆಂತ್ ಇದ್ದರೆ 2 ಮೀಟ್ರ್ ಕ್ಲಾತ್ನ ತೊಗೊಳ್ಳಿ. 35 ಇಂಚ್ ಮೇಲೆ ಏನಾದರೂ ಇತ್ತು ಅಂದರೆ 2 ಕಾಲು ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ 2.5 ಮೀಟ್ರ್ವರೆಗೂ ಕ್ಲಾತ್ ಬೇಕಾಗುತ್ತೆ. ಇದರಲ್ಲಿ ಫಸ್ಟು ನಾವು ಒಂದು 4 ಇಂಚಷ್ಟು ಸ್ಟ್ರೈಟಾಗಿ ಕಟ್ ಮಾಡಬೇಕು. ಇದು ನಮಗೆ ಪಟ್ಟಿಗೆ ಮತ್ತು ನಾಡಾಗೆ ಇದು ಸರಿ ಹೋಗುತ್ತೆ, ಓಕೆನಾ. 4 ಇಂಚು ಇದರಲ್ಲಿ ನಮಗೆ 3 ಇಂಚ್ ನಾಡಾಗೆ ಮತ್ತು ಪಟ್ಟಿಗೆ 3 ಇಂಚ್ ಪಟ್ಟಿಗೆ 1 ಇಂಚು ನಾಡಾಗೆ ಸರಿ ಹೋಗುತ್ತೆ. ಇದರಲ್ಲಿ ಮಿಕ್ಕೋದೆ ಅಷ್ಟು. ಮೇಲ್ಗಡೆ ಒಂದು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದ್ಕೊಂಡ್ರು, ಕೆಳಗಡೆ ಫೋಲ್ಡಿಂಗಿಗೆ ಒಂದು ಅರ್ಧ ಇಂಚ್ ಅಂದ್ಕೊಂಡ್ರೆ 35.5 ಇದೆ. 35 ಇಂಚ್ ರೆಡಿ ಸಿಗುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ, ಲೆಂತ್ ನೋಡಿಕೊಂಡು ಮೀಟ್ರ್ ಎಷ್ಟು 2 ಕಾಲು 2 ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಬಟ್ಟೆ ತೊಗೊಳ್ಬೇಕು. ಇಲ್ಲಾಂದರೆ ಲೆಂತು ಸಾಲ್ಟೇಜ್ ಆಗುತ್ತೆ. ಈ ಸ್ಯಾರಿ ಪೆಟಿಕೋಟು ಆಲ್ಮೋಸ್ಟ್ ಅಲ್ಲೂ 1 ಇಂಚ್ 2 ಇಂಚ್ ಲೆಂತ್ ಕಡಿಮೆ ಬಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಟ್ ತೀರಾ ಕಡಿಮೆ ಬಂದರೆ ಆಗೋದಿಲ್ಲ. ನೋಡ್ಕೊಳ್ಳಿ, ಲೆಂತ್ ನೋಡಿಕೊಂಡು ಕ್ಲಾತ್ನ ತೊಗೊಳ್ಬೇಕು. ಇದು ಡಬಲ್ ಫೋಲ್ಡಿಂಗು ಹಾಗೇ ಇರುತ್ತೆ, ಓಕೆನಾ. ನೀಟಾಗಿ ಐರನ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡಿಂಗ್ ಹಾಗೇ ಇರುತ್ತೆ. ಈಗ ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೊಂದು 4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು, ಫ್ರೀ ಸೈಜ್ ಆಗಿರೋದ್ರಿಂದ. ಈಗ 32 ಇಂಚ್ ಸೊಂಟದ ಅಳತೆ ಇತ್ತು ಅಂದ್ಕೊಳ್ಳಿ ಎಕ್ಸಾಂಪಲ್ಲು, ಒಂದು 4 ಇಂಚ್ ಎಕ್ಸ್ಟ್ರಾ ಅಂದರೆ 36 ಇಂಚು. ಈ 36 ಇಂಚನ್ನ ನಾವು ಫಸ್ಟ್ 4 ಭಾಗ ಮಾಡಬೇಕು. 4 ಭಾಗ ಮಾಡಿದರೆ ಎಷ್ಟು ಬರುತ್ತೆ? 9 ಇಂಚ್ ಬರುತ್ತೆ. ಅದರಲ್ಲಿ ಮತ್ತೆ ಅರ್ಧ ಮಾಡಬೇಕು. 9 ಇಂಚಲ್ಲಿ ಅರ್ಧ, ಅಲ್ಲಿಗೆ 4.5 ಇಂಚ್ ಬರುತ್ತೆ. ನೀವು ಎಷ್ಟು ತಗೊಳ್ತೀರಾ? ಈಗ ಎಕ್ಸಾಂಪಲ್ ಒಂದು 34 ಇಂಚು ಸೊಂಟದ ಅಳತೆ ಇತ್ತು ಅಂದ್ಕೊಳ್ಳಿ ಬಾಡಿ ಮೆಜರ್ಮೆಂಟಲ್ಲಿ, ಅದಕ್ಕೆ ಎಕ್ಸ್ಟ್ರಾ 4 ಇಂಚು. ಅದನ್ನು ಫಸ್ಟ್ 4 ಭಾಗ ಮಾಡಿ, ಎಕ್ಸ್ಟ್ರಾ 4 ಇಂಚನ್ನ ಸೇರಿಸ್ಕೊಂಡ ಮೇಲೆ 38 ಇಂಚ್ ಆಗುತ್ತೆ ಎಕ್ಸಾಂಪಲ್ಲು. ಆ 38 ಇಂಚನ್ನ ಫಸ್ಟ್ 4 ಭಾಗ ಮಾಡಿ. 4 ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಬಂದಂಥ 1 ಭಾಗ, ಆ 1 ಭಾಗದಲ್ಲಿ ಅದನ್ನು ಅರ್ಧ ಮಾಡಿ. ಅರ್ಧ ಮಾಡಿದರೆ ನಿಮಗಿಲ್ಲಿ ಸರಿ ಹೋಗುತ್ತೆ, ಓಕೆನಾ. ಈಗ ಇದು 4.5 ಇಂಚ್ ಬಂತಲ್ವ,
ನಮಗೆ ಒಂದು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು 1/2 ಇಂಚ್ ಸೇರಿಸ್ಕೊಂಡು 5 ಇಂಚಿಗೆ ಒಂದು ಮಾರ್ಕ್ ಈ ಕಡೆ ಸೈಡು ಮೇಲ್ಗಡೆ ಸೈಡು ಸೇಮು ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಈಗ ಕಾಣಿಸ್ತಾ ಇದೆ. ಈ ಕಡೆ ಸೈಡ್ ಆಯ್ತಲ್ವ, ನೆಕ್ಸ್ಟು ಈ ಕಡೆ ಸೈಡ್, ಓಕೆನಾ? ಈ ಕಡೆ ಸೈಡು ಇದು ಫಸ್ಟು ಈ ಕಡೆ ಸೈಡ್ ಮಾಡಿದರೆ ಇದಕ್ಕೆ ಆಪೋಸಿಟಲ್ಲಿ ಈ ಕಡೆ ಸೈಡು ಮತ್ತೆ 5 ಇಂಚಿಗೆ ಮಾರ್ಕ್ ಮಾಡಿ. ಅಂದರೆ ನೀವು ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು. ಡಿವೈಡ್ ಮಾಡಿಕೊಂಡು ಎಷ್ಟು ಬರುತ್ತೋ ಅದಕ್ಕೊಂದು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಕಾಲು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ಸಾಕು. ಇಲ್ಲ ಸ್ವಲ್ಪ ಸ್ವಲ್ಪ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಇದ್ರೂ ಇದು ಅಡ್ಜಸ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಈ ರೀತಿ 2 ಮಾರ್ಕ್ನ ಮಾಡ್ಕೊಂಡ ನಂತರ ಈ ರೀತಿ ಸ್ಕೇಲ್ನ ಇಟ್ಕೊಂಡು ಕ್ರಾಸಾಗಿ ಅಲ್ಲಿಂದ ಓಕೆನಾ, ಈ ರೀತಿ ಕ್ರಾಸಾಗಿ ಮಾರ್ಕ್ನ ಮಾಡಿಕೊಂಡು ಇದನ್ನು ಕ್ರಾಸಾಗಿ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಈ ಮೇಲ್ಗಡೆ ಜಾಯಿಂಟ್ ಇದೆಯಲ್ವ, ಇದನ್ನು ಓಪನ್ ಮಾಡ್ಕೊಳ್ಳಿ. ಈ ಕಡೆ ಪೀಸ್ ಆಯ್ತಲ್ವ. ನೆಕ್ಸ್ಟು ಈ ಪೀಸಲ್ಲಿ ಕೆಳಗಡೆ ಸೈಡ್ ಇದರಲ್ಲಿ ನೋಡಿ, ಈ ಕಡೆ ಪೀಸಲ್ಲಿ ಇದು ಒಂದು ಪೀಸ್ ಇರುತ್ತೆ. ಇದಕ್ಕೆ ಈ ಕಡೆ ಎಕ್ಸ್ಟ್ರಾ ಪೀಸ್, ಈ ಕಡೆ ಇರುವಂಥ ಪೀಸಲ್ಲಿ ಒಂದು ಪೀಸ್ನ ಜಾಯಿಂಟ್ ಮಾಡೋದು. ಇದರಲ್ಲಿ ನೀವು ನೋಡಿ ಕ್ರಾಸ್ ಟು ಕ್ರಾಸ್ ಆದರೂ ಜಾಯಿಂಟ್ ಮಾಡ್ಬೋದು, ಓಕೆನಾ? ಈ ರೀತಿ ಕ್ರಾಸ್ ಟು ಕ್ರಾಸ್ ಜಾಯಿಂಟ್ ಮಾಡ್ಬೋದು. ಮತ್ತು ಕ್ರಾಸ್ ಟು ಕ್ರಾಸ್ ಜಾಯಿಂಟ್ ಮಾಡಿದರೆ ನಿಮಗಿಲ್ಲಿ ಈ ಕ್ರಾಸ್ ಬರುತ್ತಲ್ವ, ಈ ಶೇಪ್ ಇದರಲ್ಲೇ ರೆಡಿ ಬರುತ್ತೆ. ನಿಮಗೆ ಕ್ರಾಸ್ ಟು ಕ್ರಾಸ್ ಬೇಡ ಅಂದರೆ ಸ್ಟ್ರೈಟ್ ಆದ್ರೂ ಜಾಯಿಂಟ್ ಮಾಡ್ಬೋದು. ಒಂದು ಪೀಸು ಕ್ರಾಸ್ ಇರುತ್ತೆ, ಇದು ಈ ಪೀಸು ಸ್ಟ್ರೈಟ್ ಇರುತ್ತೆ. ಎರಡರಲ್ಲಿ ಯಾವ ರೀತಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಪರ್ಫೆಕ್ಟು ಅಂದರೆ ಸ್ಟ್ರೈಟು, ಒಂದು ಪೀಸ್ ಕ್ರಾಸು ಅಂದರೆ ಈ ಸೆಂಟರ್ ಪೀಸು ಕ್ರಾಸ್ ಇರುತ್ತೆ, ಈ ಪೀಸು ಸೈಡಲ್ಲಿರುವಂಥ ಪೀಸು ಸ್ಟ್ರೈಟು. ಇಲ್ಲಿ ನಿಮ್ಗೊಂದು ಸ್ವಲ್ಪ ಜಾಸ್ತಿ ಬಂದಿರೋದನ್ನು ಈ ಶೇಪು ಕೆಳಗಡೆ ಫೋಲ್ಡಿಂಗ್ ಮಾಡೋದುವಾಗ ಕಟ್ ಮಾಡಿಕೊಂಡು ಕೆಳಗಡೆ ಫೋಲ್ಡಿಂಗ್ ಮಾಡ್ಬೋದು. ಇದು 6 ಪೀಸು, ಆ ಕಡೆ ಒಂದು ಪೀಸು ಮತ್ತು ಈ ಕಡೆ ಒಂದು ಪೀಸ್ ಬರುತ್ತೆ, ಓಕೆನಾ? ಸ್ವಲ್ಪ ಫ್ರೀ ಸೈಜೇ ಇರುತ್ತೆ. ಫೋಲ್ಡಿಂಗಿಗೆ ಎಲ್ಲ ಹೋದರೂ 18 ಇಂಚು 36 ಇಂಚ್ವರೆಗೂ ನಮಗೆ ಈಸಿಯಾಗಿ ಬರುತ್ತೆ. ಫೋಲ್ಡಿಂಗು ಮಾರ್ಜಿನ್ನು ಎಲ್ಲ ಹೋದ್ರೂ ಕರೆಕ್ಟಾಗಿ ಬರುತ್ತೆ. 6 ಪೀಸು, ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು, ಸೆಂಟ್ರಲ್ಲಿ ಜಾಯಿಂಟ್ ಇರೋದಿಲ್ಲ. ಇದು ಫುಲ್ ಫ್ರೀ ಸೈಜು, ಕಂಫರ್ಟಬಲ್ಲು ಆಗೇ ಇರುತ್ತೆ. ಇಷ್ಟೇ, ತುಂಬ ಸಿಂಪಲ್ಲು, ಏನೂ ಇಲ್ಲ. ಇದು 6 ಪೀಸು ಸ್ಯಾರಿ ಪೆಟಿಕೋಟ್ ಕಟಿಂಗ್ ಮಾಡುವಂಥ ಮೆಥಡ್. ಇದರಲ್ಲಿ ನೀವು ಸ್ಯಾರಿ ಏನಾದರೂ ನಿಮಗೆ ತುಂಬ ವೆಯ್ಟ್ ಇದ್ದು ಪೆಟಿಕೋಟ್ ತುಂಬ ಲೈಟ್ ವೆಯ್ಟ್ ಬೇಕು ಅಂದರೆ ನೀವು ಲೈನಿಂಗ್ ಕ್ಲಾತಲ್ಲೂ ಕಟ್ ಮಾಡ್ಕೊಳ್ಬೋದು. ಲೈನಿಂಗ್ ಕ್ಲಾತಲ್ಲಿ ನೀವು ಯೂಸ್ ಆ್ಯಂಡ್ ಥ್ರೋ, ಓಕೆನಾ? ಲೈಫ್ ಟೈಮ್ ಏನು ಬರೋದಿಲ್ಲ. ಲೈನಿಂಗ್ ಕ್ಲಾತು ಯೂಸ್ ಆ್ಯಂಡ್ ಥ್ರೋ ಇರುತ್ತೆ. ನೀವು 1 ಸಾರಿ 2 ಸಾರಿಗೂ ಹಾಕ್ಕೊಳ್ಬೋದು. ಸ್ಯಾರಿ ತುಂಬ ದಪ್ಪ ಇದ್ದು ಪೆಟಿಕೋಟ್ ಲೈಟ್ ವೆಯ್ಟ್ ಬೇಕು ಅಂದಾಗ ಲೈನಿಂಗ್ ಕ್ಲಾತ್ನೇ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಸ್ಯಾರಿ ತುಂಬ ತೆಳುವಿದ್ದು ಪೆಟಿಕೋಟ್ ಸ್ವಲ್ಪ ಸ್ಟಿಫ್ನೆಸ್ ಇರಬೇಕು ಅಂದರೆ ಸ್ವಲ್ಪ ದಪ್ಪ ಇರುವಂಥ ಕ್ಲಾತು, ಪಾಪ್ಲಿಂಗ್ ಕ್ಲಾತು, ಇದರಲ್ಲಿ ಕ್ವಾಲಿಟಿ ಬರುತ್ತೆ. ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಇದರಲ್ಲಿ ನೀವು ಕ್ವಾಲಿಟಿನ ನೋಡಿಕೊಂಡು ಕಂಫರ್ಟಬಲ್, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಬೋದು. ಕಟಿಂಗ್ ಮಾಡುವಂಥ ಮೆಥಡ್ ಇಷ್ಟೇ, ಸಿಂಪಲ್ ಇರುತ್ತೆ. ಸ್ಟಿಚಿಂಗು ಆ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚು, ಮೇಲ್ಗಡೆ ಎಕ್ಸ್ಟ್ರಾ ಪಟ್ಟಿ ಕಟ್ಟೋದು ಅಷ್ಟೇ. ಈ ಲೆಹಂಗಾಗೆ ನಾವು ಪಟ್ಟಿ ಕಟ್ತೀವಲ್ವ ಆ ರೀತಿ ಕೆಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದರೆ ಆಯಿತು. ಕಟಿಂಗ್ ಅಂತೂ ಇಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ಸೊಂಟದ ಅಳತೆಗೆ ಒಂದು 4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಲೆಂತು 35 ಇಂಚ್ ಒಳಗಡೆ ಇದ್ದರೆ 2 ಮೀಟ್ರ್ ಆಗುತ್ತೆ ಬಟ್ಟೆ.
35 ಇಂಚ್ ಮೇಲೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೀವು ಒಂದು ಸ್ವಲ್ಪ ಬಟ್ಟೆನ ಜಾಸ್ತಿ ತೊಗೊಳ್ಬೇಕು. ಇದು ನಿಮಗೆ ಈ ಸ್ಯಾರಿ ಪೆಟಿಕೋಟ್ 6 ಪೀಸು ಸ್ಯಾರಿ ಪೆಟಿಕೋಟ್ ಕಟಿಂಗ್ ಮಾಡೋಂಥ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸೋ ಎಲ್ಲರಿಗೂ ಧನ್ಯವಾದಗಳು.